ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಡೈಲಿ ರೊಟೀನ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಸಂಜೆವರೆಗೂ ಏನು ಮಾಡ್ತಾಯಿದ್ದೀನಿ ಮತ್ತು ಮಧ್ಯಾಹ್ನದ ಊಟಕ್ಕೆ ಏನು ರೆಸಿಪಿ ಮಾಡಿದ್ದೀನಿ ಮತ್ತು ಕೆಲವಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ, ಸರಿನಾ? ನಾನಿಲ್ಲಿ ಬೆಳಗ್ಗೆ ಪೂಜೆಗೆ ಹೂ ಬಿಟ್ಟಿದ್ದೆ ಅಂತ ನೋಡ್ತಾ ಇದ್ದೀನಿ. ಇತ್ತೀಚೆಗೆ ಯಾಕೋ ಹೂ ತುಂಬ ಕಮ್ಮಿ ಆಗೋಗಿದೆಯೇನೋ ಅಂತ ಅನಿಸ್ತಾ ಇದೆ. ಮತ್ತು ಅದಲ್ಲದೆ ಗಾರ್ಡನಲ್ಲಿ ತುಂಬ ಗೆದ್ದಲು ಕಟ್ತಾ ಇದೆ, ಯಾಕಂತಲೇ ಗೊತ್ತಿಲ್ಲ. ಎಷ್ಟು ಔಷಧಿಗಳು ಹಾಕಿದ್ರು, ಹೋಮ್ ರೆಮಿಡೀಸ್ ಮಾಡಿದ್ರು ನಿಲ್ತಾನೇ ಇಲ್ಲ. ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ಗಾರ್ಡನ್ಗೆ ಹೋಗೋಕ್ಕೆ ನನಗೆ ಭಯ ಆಗೋಗಿದೆ. ಹೂ ಕೂಡ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ನೀರು ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ, ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮತ್ತೆ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಇನ್ನಷ್ಟು ಹೂವಿನ ಗೊಬ್ಬರಗಳು ಎಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ದಿನ ಒಂದು 8-10 ಹೂವಿಗಂತೂ ಏನು ಕಮ್ಮಿ ಇಲ್ಲ. ಆದ್ರೇನು ಮುಂಚೆ ಅಂತೂ ಸಿಕ್ಕಾಪಟ್ಟೆ ಹೂವಿನ ಕಾಡ್ತಾನೇ ಇರೋದು. ಎಲ್ಲ ಗಿಡದಲ್ಲೂ ಎಷ್ಟು ಹೂ ಬಿಡೋದು. ಈಗ ಸ್ವಲ್ಪ ಕಮ್ಮಿ ಆಗಿದೆಯಲ್ಲ, ಅಯ್ಯೋ ಯಾಕೋ ಕಮ್ಮಿ ಆಗೋಯ್ತು ಅಂತ ಅನಿಸ್ತಾ ಇರುತ್ತೆ. ಸಪನ್ವಿನ ಸ್ಕೂಲಿಗೆ ಕಳಿಸಿ ಮತ್ತು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ದೋಸೆ, ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಸುಮಾರು ಜನ ನೀವು ಕೇಳ್ತಾ ಇರ್ತೀರಲ್ಲ, ಸಮನ್ವಿ ಲಂಚ್ ಬಾಕ್ಸ್ ರೆಸಿಪೀಸ್ ತೋರಿಸಿ ಅಂತ ಹೇಳಿ. ಆ್ಯಕ್ಚುಲಿ ರೆಸಿಪೀಸ್ ನನ್ನ ಹತ್ರ ತುಂಬ ಇದೆ. ಆದರೆ ಏನು ಗೊತ್ತಾ, ನಮ್ಮ ಸಮನ್ವಿ ಎಲ್ಲದನ್ನು ತಿನ್ನಲ್ಲ. ಅವಳು ತಿನ್ನೋದು ತುಂಬ ಕೇವಲ ಒಂದು 5-6 ಐಟಮ್ಸು. ಅದರಲ್ಲೂ ಇಡ್ಲಿ ದೋಸೆ ಕಾಮನ್. ಪ್ರತಿ ವಾರ ಅಟ್ಲೀಸ್ಟ್ ವಾರದಲ್ಲಿ 3 ದಿನ, ಒಂದಿನ ಇಡ್ಲಿ, ಒಂದಿನ ದೋಸೆ, ಒಂದಿನ ಪಡ್ಡು ಇರಲೇಬೇಕು. ಈ ಮತ್ತೇನಾದರೂ ವಿಶೇಷವಾಗಿ ಏನಾದರೂ ಅವಳಿಗೆ ಮಾಡಿಕೊಟ್ರೆ ಅವಳು ಅವತ್ತು ಡಬ್ಬದಲ್ಲಿ ತಿನ್ನೋದೇ ಇಲ್ಲ, ಖಾಲಿ ಮಾಡ್ಕೊಂಡು ಬಂದಿರಲ್ಲ, ಹಾಗೆ ವಾಪಸ್ ತಂದಿರ್ತಾಳೆ. ಸೊ ನಾನು ವಿಶೇಷವಾಗಿ ಮಾಡಿ ಕಳಿಸಿ ಅವಳು ತಿಂದಿರೋ ಬರೋದಕ್ಕಿಂತ ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡಿ ಹಾಕ್ಕೊಟ್ಟು ಕಳಿಸ್ತೀನಿ. ಸೊ ಅದು ಡಬ್ಬ ಖಾಲಿಯಾಗಿರುತ್ತೆ, ಅವಳು ಹೊಟ್ಟೆ ತುಂಬುತ್ತೆ. ಹಾಗಾಗಿ ಅವಳಿಗೆ ಇಷ್ಟವಾದದ್ದು ಮಾತ್ರ ಹಾಕಿ ಕಳಿಸ್ತೀನಿ. ನಮಗೆ ಎಷ್ಟೊಂಥರ ಮಾಡಬೇಕು ಅಂತ ಆಸೆ ಇರುತ್ತೆ. ಎಷ್ಟೋ ಥರ ಮಾಡಿನೂ ಹಾಕಿ ಕಳಿಸಿರ್ತೀನಿ. ಬಟ್ ಸಮನ್ವಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವಳು ನರ್ಸರಿ ಪ್ಲೇ ಗ್ರೂಪಲ್ಲೆಲ್ಲ ಇದ್ದಾಗೆಲ್ಲ ಮಾಡಿ ಕಳಿಸಿದಾಗ ತಿಂತಾನೇ ಇರಲಿಲ್ಲ. ಸೊ ಮಗು ತಿನ್ನೋದು ಇಂಪಾರ್ಟೆಂಟ್. ನನ್ನ ಕ್ರಿಯೇಟಿವಿಟಿ ಅಥವಾ ನನ್ನ ಹೊಸ ರೆಸಿಪೀಸ್ಗಿಂತ ಸಮನ್ವಿ ಹೊಟ್ಟೆ ತುಂಬೋದು ಇಂಪಾರ್ಟೆಂಟ್. ಹಾಗಾಗಿ ಅವಳಿಗೆ ಏನು ಇಷ್ಟನೋ ಅದನ್ನು ಮಾತ್ರ ಕೊಟ್ಟು ಕಳಿಸ್ತಿದ್ದೆ. ಮತ್ತಿಲ್ಲಿ ಬೆಳಗಿನ ತಿಂಡಿ ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಬದನೆಕಾಯಿ ದಾಲ್ ಮಾಡ್ತಾಯಿದ್ದೀನಿ. ಜೊತೆಗೆ ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ರು ನಮ್ಮ ಅಪ್ಪಾಜಿ ತೋಟದಿಂದ. ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಅನ್ನ ಇಷ್ಟನ್ನು ಮಾಡ್ತಾಯಿದ್ದೀನಿ. ಬದನೆಕಾಯಿ ಕೂಡ ನಮ್ಮ ಅಪ್ಪಾಜಿ ತೋಟದಿಂದನೇ ತಂದಿದ್ರು. ಎಷ್ಟು ಚೆನ್ನಾಗಿರುತ್ತೆ ಅದು. ಇಲ್ಲೆಲ್ಲ ಸಿಗೋ ಥರ ಬದನೆಕಾಯಿ ಎಲ್ಲ ಅದೊಂಥರ ಬಿಳಿದು ಗುಂಡು ಇಷ್ಟು ದಪ್ಪಕ್ಕೆ ಬಂದಿರುತ್ತೆ. ಅದು ಸಾಮಾನ್ಯ ಎಲ್ಲ ಅಂಗಡಿಗಳಲ್ಲೂ ಸಿಗೋಲ್ಲ. ರೇರಾಗಿ ಕೆಲವು ಸಲ ಮಂಗಳೂರು ಸ್ಟೋರ್ಗಳಿರುತ್ತೆ ನೋಡಿ, ಅಲ್ಲಿ ಸಿಗುತ್ತೆ. ಅದು ರುಚಿ ಮಾತ್ರ ಏನು ಚೆನ್ನಾಗಿರುತ್ತೆ ಗೊತ್ತಾ, ಸಾಂಬಾರಿಗೆಲ್ಲ ಹಾಕಿದ್ರಂತೂ. ನಾನು ಅದನ್ನು ಈ ಥರ ದಾಲ್ ಜೊತೆ ಹಾಕಿ ಮಾಡ್ತೀನಿ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ತೊಗರಿಬೇಳೆ ತೊಗೊಂಡಿದ್ದೀನಿ, 1-1.5 ಕಪ್ಪಷ್ಟು, ಒಂದು 3 ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಜೊತೆಗೆ ಸ್ವಲ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಬದನೆಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಅದಾದಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ, ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ, ಬೇಕಿದ್ದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 4-5 ವಿಸಲ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆ್ಯಕ್ಚುಲಿ ಇದನ್ನು ಏನಿದು ಬದನೆಕಾಯಿ ಮಸ್ಕಾಯಿ ಅಂತಲೂ ಕರೀತಾರೆ ಕೆಲವು ಕಡೆ. ಹಾಗಾಗಿ ನೀವು ಏನಾದರೂ ಹೆಸರಿಟ್ಕೊಳ್ಬೋದು. ಬಟ್ ರುಚಿ ಮಾತ್ರ ಅಲ್ಟಿಮೇಟು, ತುಂಬ ರುಚಿಯಾಗಿರುತ್ತೆ. ಅದು ಸ್ಪೆಷಲಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತಿಂದ್ರು ಅಂತೂ ಅದೆಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಬೇಕಿದ್ದರೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಬೋದು ಕುಕ್ಕರ್ಗೆ. ಸ್ವಲ್ಪ ಹುಳಿ ಮುಂದಿದ್ರೆ ಇನ್ನೂ ರುಚಿಯಾಗಿರುತ್ತೆ ಅಂತ ಹೇಳಿ ನಾನು ಹಾಕ್ಕೊಂಡಿಲ್ಲ. ನಾನು ಟೊಮೆಟೊನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಅದು ಕೂಗುವಷ್ಟರಲ್ಲಿ ಇದು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಾನು ಮುಂಚೆ ಲಾಂಗ್ ವಿಡಿಯೋನಲ್ಲೂ ತೋರಿಸಿದ್ದೀನಿ. ಇನ್ನೂ ಈ ರೆಸಿಪಿ ಬೇಕು, ನುಗ್ಗೆ ಸೊಪ್ಪಿನ ಪಲ್ಯ ಅದಂತಾರೆ ನಿನ್ನೆ ದಿನ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಿ ರೆಸಿಪಿ ತೋರಿಸಿದ್ದೀನಿ. ಹಾಗಾಗಿ ಲಾಂಗ್ ವಿಡಿಯೋನಲ್ಲಿ ತೋರಿಸಿಲ್ಲ. ಬೇಕಿದ್ದರೆ ನಿನ್ನೆ ದಿನ ಅಪ್ಲೋಡ್ ಮಾಡಿರೋ ಶಾರ್ಟ್ಸಲ್ಲಿ ನೀವು ಚೆಕ್ ಮಾಡ್ಬೋದು ರೆಸಿಪಿನ. ಮತ್ತು ಕುಕ್ಕರ್ ಕೂಗಿ ಪೂರ್ತಿ ಕೂಲಾದಮೇಲೆ ನೀರೇನಿದೆ ನೀರನ್ನೆಲ್ಲ ತೆಕ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ನೀಟಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಫುಲ್ಲು ಎಲ್ಲದು ಬದನೆಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಏನೇನು ಹಾಕಿದ್ದೀವಿ, ಟೊಮ್ಯಾಟೊ, ಈರುಳ್ಳಿ ಪ್ರತಿಯೊಂದೂ ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಳೋ ಥರ ಪೂರ್ತಿ ಮೊಸರಾಗೋ ಥರ ಚೆನ್ನಾಗಿ ಕಡಿಬೇಕು.
ಇದೆಲ್ಲ ತುಂಬ ಸುಲಭವಾದ ರೆಸಿಪೀಸ್ ಇದು. ಇದೇ ರೆಸಿಪಿಗೆ ನೀವು ಯಾವುದಾದ್ರೂ ಕಾಯಿ ಹಾಕ್ಕೋಬೋದು, ಹೀರೆಕಾಯಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊಪ್ಪು ಆ್ಯಸ್ ಯೂಶಲ್ ನಂದು ಹಳೆಯ ರೆಸಿಪಿ ಆ್ಯಕ್ಚುಲಿ ಇದು. ಬಟ್ ಈ ಥರ ಬದನೆಕಾಯಿ ಹಾಕಿ ಮಾಡಿ ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ತರಕಾರಿನೂ ಈ ಥರ ಹಾಕಿ ಮಾಡ್ಕೊಳ್ಬೋದು. ಬೀನ್ಸ್ ಎಲ್ಲ ಆಗೋಲ್ಲ, ಬಟ್ ಸ್ಟಿಲ್ ಈ ಹೀರೆಕಾಯಿ ಅಂತ ತರಕಾರಿಗಳಿರುತ್ತೆ ನೋಡಿ, ತುಂಬ ರುಚಿಯಾಗಿರುತ್ತೆ. ಸೊ ಇಷ್ಟು ಮಾಡಿ ಚೆನ್ನಾಗಿ ಮಸ್ತು ಅದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಡಬೇಕು. ಇದೆಲ್ಲ ಫಸ್ಟಿಂದ ಮಾಡ್ತಿದ್ದಿದ್ದು ರೆಸಿಪೀಸ್ ಎಲ್ಲ ನಾನು ಇದನ್ನು ಕ್ರಮೇಣ ಕಲ್ತ್ಕೊಂಡಿದ್ದು ಯೂಟ್ಯೂಬಲ್ಲಿ ನೋಡಿ, ಮತ್ತು ಕೆಲವು ನಮ್ಮ ಮನೆಗೆ ಹೊಂದ್ಕೊಳ್ಳೋ ಅಂಥ ಒಂದು ಸ್ವಲ್ಪ ಅದು ಇದು ಎಕ್ಸ್ಟ್ರಾ ಹಾಕೋದು, ಕೆಲವು ಮೈನಸ್ ಮಾಡೋದು, ಆ ಥರ ಮಾಡಿ ಸಕ್ಸಸ್ಫುಲ್ಲಾಗಿ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪೀಸ್ಗಳಿವೆಲ್ಲ. ಈಗ ಇದಕ್ಕೆ ಚೆನ್ನಾಗಿ ಮ್ಯಾಶ್ ಆಗಿದೆ. ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು, ಅಂದರೆ ಶುರುನಲ್ಲಿ ಉಪ್ಪು ಹಾಕ್ಕೊಂಡಿರಲ್ವಲ್ಲ, ಉಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಬೇಕು. ಅದಕ್ಕೆ ಒಗ್ಗರಣೆ ಹಾಕೋವರೆಗೂ ಕುದ್ರೆ ಸಾಕು. ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಮೆಂತ್ಯ, ಕರಿಬೇವು ಇಷ್ಟೇ ಹಾಕ್ಕೊಂಡಿರೋದು. ಬೇಕಿದ್ರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು, ಆಪ್ಷನಲ್ಲು. ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ರೆಡಿ ಆಗೋಗುತ್ತೆ. ನಾನು ಮುಂಚೆನೂ ಹೇಳಿದ್ದೀನಿ, ಆದರೂ ಹೊಸದಾಗಿ ನೋಡ್ತಿರೋರಿಗೆ ಹೇಳ್ತಾ ಇದ್ದೀನಿ. ನನಗೆ ಮುಂಚೆ ಅಂತೂ ಅಡುಗೆ ಅನ್ನೋದು ಬರ್ತಾನೆ ಇರಲಿಲ್ಲ. ವೆರಿ ಫ್ಯೂ ರೆಸಿಪೀಸ್ ಮಾಡ್ತಾಯಿದ್ದೆ. ಆದರೆ ಮಾಡ್ತಾ ಇಂಟ್ರೆಸ್ಟ್ ಮಾಡ್ತಾ ತಿನ್ನೋರು ಇಷ್ಟಪಟ್ಟು ತಿಂದಾಗ ಇನ್ನಷ್ಟು ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅದು ಇದು ನೋಡಿಕೊಂಡು ಮಾಡಿ ಈಗ ಎಷ್ಟು ಥರ ರೆಸಿಪೀಸ್ ಆದರೂ ಮಾಡ್ಬೋದು, ಮತ್ತು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಖುಷಿಯಿಂದ ಮಾಡಬೇಕು ಅಂತ ಅನಿಸುತ್ತೆ. ಅಡುಗೆ ಅನ್ನೋದು ಹಾಗೆ, ಯಾಕಂತಂದರೆ ತಿಂದು ಚೆನ್ನಾಗಿದೆ ಅಂತ ಹೇಳಿದಾಗ ನಮಗಾಗೋ ಒಂದು ಸಂತೋಷ ಇದೆ ಅಥವಾ ಖುಷಿ ಇದೆ ನೋಡಿ, ಅದು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಜಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಹಾಗಾಗಿ ನನಗೆ ಅಡುಗೆನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ನನ್ನ ಕಾನ್ಸೆಪ್ಟ್ ಏನಂದರೆ, ನಾವು ಯಾವುದೇ ಕೆಲಸ ಮಾಡಿದ್ರೂ ಅಚ್ಚುಕಟ್ಟಾಗಿ ಮಾಡಬೇಕು ಅಥವಾ ಕರೆಕ್ಟಾಗಿ ಮಾಡಬೇಕು. ಸೊ ಇವಾಗ ನಾವು ಗೃಹಿಣಿಯಾಗಿದ್ದೇವೆ, ಸೊ ಕರೆಕ್ಟಾಗಿ ಗೃಹಿಣಿಯಾಗಿರಬೇಕು. ಗೃಹಿಣಿಯರ ಕೆಲಸ ಏನು, ಮನೇನ ಲಕ್ಷಣವಾಗಿ ನೀಟಾಗಿ ಇಟ್ಕೊಳ್ಳೋದು, ಅಡುಗೆ ಚೆನ್ನಾಗಿ ಮಾಡೋದು, ಮಕ್ಕಳನ್ನ ಮನೆಯವ್ರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ಬೇಸಿಕ್ ಗೃಹಿಣಿಯರ ಕ್ವಾಲಿಟೀಸು. ಅದನ್ನು ಅಚ್ಚುಕಟ್ಟಾಗಿ ಮಾಡಿರಲಿಲ್ಲ ಅಂದರೆ ಮನೇಲಿ ಸುಮ್ಮನೆ ಕೂತ್ಕೊಂಡಿರೋದು, ಲೇಜಿಯಾಗಿ ಕೂತ್ಕೊಂಡು ಅನಿಸುತ್ತೆ ಎಲ್ಲರಿಗೂ, ಅಯ್ಯೋ ದಿನ ಕೆಲಸ ಮಾಡಬೇಕಾ ಅಂತ. ಬಟ್ 1 ದಿನ ಸರಿ, 2 ದಿನ ಸರಿ, ಬಟ್ ದಿನ ಅದೇ ಆದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವೇನು ಮಾಡ್ತಾಯಿರ್ತೀವಿ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದರೆ ಮನೆಯವ್ರಿಗೂ ಖುಷಿ, ನಮಗೂ ಖುಷಿ. ಅಡುಗೆ ಎಲ್ಲ ಮುಗಿಸಿದ್ದಾಯಿತು. ನಮ್ಮ ಗುಂಡಣ್ಣ ಮಲಗಿದ್ನಲ್ವ, ಎದ್ದು ಆಟ ಆಡ್ತಿದ್ದಾನೆ. ಅವನಂತೂ ಎಷ್ಟು ತರಲೆ ಆಗಿಬಿಟ್ಟಿದ್ದಾನೆ ಅಂತಂದರೆ, ಈ ಒಂದು ಕ್ಷಣ ಕಣ್ಣು ಈ ಕಡೆ ಆ ಕಡೆ ಹೋಗೋಂಗಿಲ್ಲ. ಆ ಕಡೆ ಏನಾದರೂ ನೋಡೋಣ ಅನ್ನೋ ಅಷ್ಟರಲ್ಲಿ ಮತ್ತೇನಾದರೂ ಒಂದು ತರಲೆ ಮಾಡಿರ್ತಾನೆ. ಅಮ್ಮನ ಕಡೆ ತಿರ್ಗ ಮೊನ್ನೆ ದಿನ ಒಂದು ಕಮೆಂಟ್ ಬಂದಿತ್ತು ನನಗೆ, ಬಟ್ ಇದು ಬರ್ತಾನೆ ಇರತ್ತೆ ಅಂತ ಇಟ್ಕೊಳ್ಳಿ. ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಏನು ಪರ್ಪಸ್ಸು, ಇದರಿಂದ ನೀವು ಜಗತ್ತಿಗೆ ಏನು ಸಾರಬೇಕು ಅಂತ ಇದ್ದೀರಾ, ಈ ಥರ ವ್ಲಾಗ್ಸ್ ಮಾಡಿ ಅಂತೆಲ್ಲ ಇತ್ತು. ಆಯಿತಾ, ಇಟ್ ಈಸ್ ಪಾಸಿಟಿವ್ ಕಮೆಂಟೋ ನೆಗೆಟಿವ್ ಕಮೆಂಟೋ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಕಮೆಂಟ್ ಅಂತೂ ಇತ್ತು. ನಾನು ಸಾಮಾನ್ಯವಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಪ್ರತಿಯೊಬ್ಬರು ಈಗ ಯೂಟ್ಯೂಬರ್ಸ್ ಹೇಗೆ ಸ್ಟಾರ್ಟ್ ಮಾಡ್ತಾರೆ, ನನ್ನ ಹತ್ರ ಪುಟ್ಟ ಮಗು ಇತ್ತು, ಸುಮಾರು ವ್ಲಾಗ್ಸ್ ನೋಡ್ತಾಯಿದ್ದೆ. ಅಂದರೆ ಸಮನ್ವಿ ಪುಟಾಣಿ ಪಾಪು ಇದ್ಲು, ಸುಮಾರು ವ್ಲಾಗ್ಸ್ ನೋಡ್ತಾಯಿದ್ದೆ. ಅದು ನೋಡಿ ನಂಗೆ ಚೆನ್ನಾಗಿ ಅನಿಸ್ತಾಯಿತ್ತು, ನಾನು ಯಾಕೆ ಈ ಥರ ವ್ಲಾಗ್ಸ್ ಮಾಡಬಾರ್ದು ಅಂತ ಅನಿಸ್ತಿತ್ತು. ಹಾಗಾಗಿ ಯೂಟ್ಯೂಬ್ ಅನ್ನೋದು ಶುರು ಮಾಡಿದಾಗ ತುಂಬ ಲೇಮ್ ರೀಸನ್ ಇರಬಹುದು, ಆದರೆ ಮಾಡ್ತಾ ನನಗೆ ಯೂಟ್ಯೂಬಲ್ಲಿ ಒಂದು ಪರ್ಪಸ್ ಹುಡ್ಕೋಕ್ಕೆ ಶುರು ಮಾಡಿದೆ. ಸುಮ್ಮನೆ ಈ ಥರ ಖಾಲಿ ವ್ಲಾಗ್ಸ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ, ಏನಾದರೂ ಯೂಸ್ಫುಲ್ಲಾಗಿ ಮಾಡಬೇಕು. ನನ್ನಿಂದ ಯಾರಿಗೋ ಒಬ್ರಿಗಾದರೂ ಲೈಫ್ ಚೇಂಜ್ ಆಯಿತು ಅಂತಂದರೆ, ಅಥವಾ ಯಾರೋ ಏನೋ ಕಲ್ತ್ಕೊಂಡ್ರು ಅಂತಂದರೆ ವೀಡಿಯೋಸ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಏನೇ ಮಾಡಿದರೂ ಅದರಲ್ಲಿ ಒಂದು ಅರ್ಥಪೂರ್ಣವಾಗಿರಬೇಕು ಅಂತ ಡಿಸೈಡ್ ಮಾಡಿ ನಾನು ವ್ಲಾಗ್ಸ್ ಮಾಡುವ ರೀತಿನ ಬದಲಾಯಿಸಿದೆ. ಡೈಲಿ ಕೆಲಸ ಮಾಡ್ತಾ ಜೊತೆಗೆ ನನಗೆ ಗೊತ್ತಿರೋ ಅಂಥ ನಾಲೆಡ್ಜ್ನ ಅಥವಾ ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋಕೆ ಶುರು ಮಾಡಿದೆ. ಆಗ ನನಗೆ ಒಂಥರ ತೃಪ್ತಿ, ಒಂಥರ ಸ್ಯಾಟಿಸ್ಫ್ಯಾಕ್ಷನು, ವ್ಲಾಗ್ಸ್ ಮಾಡಿದ್ದಕ್ಕೂ ಸಾರ್ಥಕ ಅಪ್ಪ ಅನ್ನೋ ಒಂದು ಭಾವನೆ ನನಗೆ ಬಂತು. ಈ ತೃಪ್ತಿ, ಸಾರ್ಥಕತೆ
ಅನ್ನೋದು ಜಸ್ಟ್ ವ್ಯೂಸ್ ಜಾಸ್ತಿ ಆದಾಗ ನನಗೆ ಬಂತು ಅಂತಲ್ಲ, ನನ್ನ ವೀಡಿಯೋಸ್ ನೋಡಿ ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡಿದರು, ಪರ್ಸ್ನಲಾಗಿ ಮೇಲ್ಸ್ ಕಳಿಸ್ತಾರೆ, ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನೇನೋ, ಅಥವಾ ನಿಮ್ಮಿಂದ ನನಗೆ ಈ ಥರ ಉಪಯೋಗ ಆಯಿತು. ಎಸ್ಪೆಷಲಿ ಈ ಪ್ರೆಗ್ನೆಂಟ್ ಲೇಡೀಸು, ನಾರ್ಮಲ್ ಡೆಲಿವರಿ ಆಯಿತು, ನಿಮ್ಮಿಂದ ಧೈರ್ಯ ಬಂತು ಅಂತ ಹೇಳಿರ್ಬೋದಾಗಿರ್ಬೋದು, ಅಥವಾ ನಿಮ್ಮಲ್ಲಿ ಸುಮಾರು ಜನ ನಿಮ್ಮಿಂದ ಸುಮಾರು ವಿಷಯ ಕಲ್ತಿದ್ದೀನಿ ಅಂತ ಹೇಳಿದಾಗ ಎಷ್ಟೋ ಖುಷಿ ಆಗುತ್ತೆ. ಕೆಲವು ವೀಡಿಯೋಸ್ಗೆ ತುಂಬ ಕಮ್ಮಿ ವ್ಯೂಸ್ ಇರುತ್ತೆ, ಕೆಲವು ವ್ಯೂಸ್ ಜಾಸ್ತಿ ಇರುತ್ತೆ. ಸೊ ನಾನು ಇವತ್ತಿನವರೆಗೂ ವ್ಯೂಸ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಯಾವತ್ತೂ ಬೆಸ್ಟ್ ಕಂಟೆಂಟ್ ಹೇಗೆ ಕೊಡ್ಬೋದು ಅಂತ ಅಷ್ಟೇ ದಿನದಲ್ಲಿ ಯೋಚನೆ ಮಾಡ್ತಾಯಿರ್ತೀನಿ. ಹೆಚ್ಚಿಗೆ ವ್ಯೂಸ್ ಬೇಕು ಅಥವಾ ಹೆಚ್ಚಿಗೆ ದುಡ್ಡು ಸಂಪಾದಿಸ್ಬೇಕು ಅಂತ ಅಂದ್ಕೊಂಡಿದ್ದರೆ ದಿನ ಒಂದೊಂದು ವೀಡಿಯೋ ಬಿಡ್ತಾಯಿದ್ದೆ, ಎಲ್ಲ ಪ್ರಮೋಷ್ನಲ್ ವೀಡಿಯೋಸು ಮಾಡ್ತಾಯಿದ್ದೆ ಮತ್ತು ಎಲ್ಲ ಪ್ರಾಡಕ್ಟ್ ಪ್ರಮೋಷನ್ಸ್ ಮಾಡ್ತಾಯಿದ್ದೆ. ಬಟ್ ನನಗೆ ಮುಖ್ಯ ಉದ್ದೇಶ ಅದಲ್ವೇ ಅಲ್ಲ. ದುಡ್ಡು ಸಂಪಾದಿಸ್ಬೇಕು ಅಂತಲೇ ಇದ್ದಿದ್ರೆ ಅಥವಾ ದುಡ್ಡಿಗಾಗಿಯೇ ಯೂಟ್ಯೂಬ್ ಮಾಡಬೇಕು ಅಂತ ಆಗಿದ್ರೆ ನನ್ನ ಕಂಟೆಂಟ್ ಮೇ ಬಿ ಬಹುಶಃ ಈ ಥರ ಇರ್ತಾ ಇರಲಿಲ್ಲ. ಸೊ ಒಂದು ಎಥಿಕ್ಸ್ ಇಟ್ಕೊಂಡು ಒಂದು ಬೆಸ್ಟ್ ಕಂಟೆಂಟು ಯಾರಿಗೋ ಒಬ್ಬರಿಗೆ ಸಹಾಯ ಆಗಲಿ ಅನ್ನೋ ಥರ ಕಂಟೆಂಟ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ ದಿನದಿಂದ ನನ್ನ ನಿಜವಾದ ಯೂಟ್ಯೂಬ್ ಜರ್ನಿ ಶುರುವಾಯಿತು ಅಂತ ನಾನು ಭಾವಿಸೋದು. ವ್ಲಾಗ್ಸ್ನ ಸಾಮಾನ್ಯ ಯಾರು ನೋಡ್ತಾರೆ? ಗೃಹಿಣಿಯರೇ ನೋಡ್ತಾರೆ. ಆಲ್ಮೋಸ್ಟ್ 90% ಗೃಹಿಣಿಯರು. ಇನ್ನು ಮಿಕ್ಕಿದಲ್ಲಿ ನನ್ನ ವ್ಲಾಗ್ಸ್ ಎಸ್ಪೆಷಲಿ ಕೆಲವು ಸ್ಟೂಡೆಂಟ್ಸ್ ನೋಡ್ತಾರೆ, ಕೆಲವು ಮೆಡಿಕಲ್ ಸ್ಟೂಡೆಂಟ್ಸ್ ನೋಡ್ತಾರೆ, ಕೆಲವು CA ಓದ್ತಿರೋ ಸ್ಟೂಡೆಂಟ್ಸ್ ನೋಡ್ತಾರೆ. ಸೊ ಇವರೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾರೆ. ಸೊ ಎವ್ರಿ ಟೈಮ್ ಅವ್ರು ಕಮೆಂಟ್ ಮಾಡಿದಾಗ, ನಿಮ್ಮ ವ್ಲಾಗ್ ನೋಡಿದಾಗ ಒಂದು ಖುಷಿ ಆಗುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಪಾಸಿಟಿವಿಟಿ ಸಿಗುತ್ತೆ ಅಂತಂದಾಗ ತುಂಬಾ ಖುಷಿ ಆಗುತ್ತೆ. ಸೊ ಮುಖ್ಯವಾಗಿ ನಾನು ವ್ಲಾಗ್ಸ್ ಮಾಡ್ತಿರೋದು ಗೃಹಿಣಿಯರಿಗೋಸ್ಕರನೇ. ಸೊ ಗೃಹಿಣಿಯರು ಅಂತಂದರೆ ಎಲ್ಲರ ಮನಸ್ಸಿನಲ್ಲೂ, ಅಂದರೆ ಸಕ್ಸಸ್ಫುಲ್ ವಿಮೆನ್ ಅಂತ ಯಾರನ್ನಾದರೂ ಟ್ಯಾಗ್ ಮಾಡ್ತಾರೆ ಅಂತಂದರೆ ಅವರು ಹೊರಗಡೆ ಪ್ರಪಂಚದಲ್ಲಿ ಏನೋ ಸಾಧನೆ ಮಾಡಿರೋರನ್ನ ಮಾತ್ರ ಸಕ್ಸಸ್ಫುಲ್ ವಿಮೆನ್ ಅಂತ ಅಂತಾರೆ. ಹಾಗಿದ್ರೆ ನನ್ನ ಪ್ರಶ್ನೆ, ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿದು ಗಂಡನ ಚೆನ್ನಾಗಿ ನೋಡಿಕೊಂಡು, ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು, ಅವ್ರನ್ನ ಓದಿಸಿ ಅವ್ರ ಭವಿಷ್ಯನೇ ತನ್ನ ಭವಿಷ್ಯ ಅಂತ ಭಾವಿಸ್ತಿರೋ ಗೃಹಿಣಿಯರು ಇಸ್ ನಾಟ್ ಸಕ್ಸಸ್ಫುಲ್ ಅಂತನಾ? ಸಕ್ಸಸ್ನ ಯಾವತ್ತೂ 4 ಜನಕ್ಕೆ ಭೇಷ್ ಅಂತ ಅನ್ಸ್ಕೊಳ್ಳೋದು ಮಾತ್ರ ಸಕ್ಸಸ್ ಅಂತ ಖಂಡಿತವಾಗ್ಲೂ ಅಲ್ಲ. ನಮ್ಮ ಮನಸ್ಸಿಗೆ ನಾವು ಏನು ಅಂದ್ಕೊಂಡಿರ್ತೀವಿ, ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದನ್ನು ಸಾಧಿಸಿದಾಗ ಅದು ಸಕ್ಸಸ್ ಅಂತ ಆಗುತ್ತೆ. ಸೊ ನಾವು ಬೈ ಚಾಯ್ಸು ಅಥವಾ ಬೈ ಚಾನ್ಸು ಗೃಹಿಣಿಯರು ಆಗಿರ್ತೀವಿ ಅಂತಂದರೆ ಅದನ್ನು ಅಯ್ಯೋ ಅಂತ ಸ್ವೀಕರಿಸೋ ಬದಲು ಖುಷಿ ಪಡಬೇಕು. ಆ್ಯಕ್ಚುಲಿ ನಾವು ಗೃಹಿಣಿ ಆಗಿದ್ದೀವಿ, ನಮಗೆ ಎಷ್ಟೊಂದು ಟೈಮ್ ಸಿಗುತ್ತೆ, ಎಷ್ಟೊಂದು ಸೆಲ್ಫ್ ಹೆಲ್ಪ್ ಅಂದರೆ ಸೆಲ್ಫ್ ಗ್ರೋತ್ಗೆ ನಮಗೆ ಸಮಯ ಸಿಗುತ್ತೆ, ಮತ್ತು ನಮಗೆ ಹೊರಗಡೆನ ಸ್ಟ್ರೆಸ್ ನಮಗಿರಲ್ಲ. ಅಂದರೆ ತುಂಬ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲದರಲ್ಲೂ ಇರುತ್ತೆ. ಅದರಲ್ಲಿ ಗೃಹಿಣಿಯರಿಗೆ ಒಂದು ಸ್ಟೆಪ್ ಜಾಸ್ತಿ ಇರುತ್ತೆ. ಸೊ ಎಲ್ಲರೂ ಹೊರಗಡೆ ಪ್ರಪಂಚದಲ್ಲಿ ಸಕ್ಸಸ್ ಕಾಣ್ತಿದ್ರೆ ನಾವು ಒಳಗಿನ ಪ್ರಪಂಚದಲ್ಲಿ ಸಕ್ಸಸ್ನ ಹುಡ್ಕೊಂಡು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ಒಳಗಿನ ಪ್ರಪಂಚ ಅಂದರೆ ಸೆಲ್ಫ್ ಗ್ರೋತ್, ಸೆಲ್ಫ್ ಹೆಲ್ಪ್. ಸೊ ಎಷ್ಟು ಜನ ಕಾಯ್ತಾ ಇದ್ದಾರೆ ಗೊತ್ತಾ, ಅವರು ಇನ್ನರ್ ಸ್ಟ್ರೆಂತ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಇನ್ನರ್ ಪೀಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ. ಬಟ್ ನಮ್ಗಳಿಗೆಲ್ಲ ಅದು ಒಂದು ವರ ಥರ. ಮನೆಯಲ್ಲಿ ಇದ್ದು ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಸಮಯ ಸಿಗುತ್ತೆ. ಹಾಗಾಗಿ ಆದಷ್ಟು ನನ್ನ ಎಲ್ಲ ವ್ಲಾಗ್ಸ್ನಲ್ಲೂ ಹೌಸ್ ವೈಫ್ ಆಗಿರ್ಬೋದು ಅಥವಾ ಗೃಹಿಣಿಯರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಅವ್ರನ್ನ ಜಾಸ್ತಿ ಮೋಟಿವೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಗೆ ನನ್ನ ಗೃಹಿಣಿಯ ಜೀವನವನ್ನು ಎಂಜಾಯ್ ಮಾಡ್ತಿದ್ದೀನಿ, ಹಾಗೆ ಪ್ರತಿಯೊಬ್ಬರೂ ಇಷ್ಟಪಟ್ಟು ಆಸೆಯಿಂದ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಮನೇಲಿರೋ ನಾವು ನಮ್ಮ ಜೀವನ ಇಷ್ಟೇ, ನಮಗೇನಿದೆ, ನಾವೇನು ಇದು ಮಾಡಬೇಕಾ, ಹೊರಗೋಗಿ ಅದು ಮಾಡಬೇಕಾ ಅಂತ ಅಂದ್ಕೊಳ್ಬೇಡಿ. ಮನೇಲಿದ್ದು ಸಾಕಷ್ಟು ಸಾಧಿಸ್ಬೋದು. ಇಂಟರ್ನಲ್ಲಿ ನಮ್ಮ ಗ್ರೋತ್ ಆದಷ್ಟು ನಮಗೆ ರೆಸ್ಪೆಕ್ಟು, ನಮ್ಮ ಆತ್ಮಗೌರವ, ಮನೆಯವರ ಗೌರವ ಪ್ರತಿಯೊಂದು ಹೆಚ್ಚಿಗೆ ಆಗುತ್ತೆ. ನಮ್ಮ ಒಳಗಿನ ಜ್ಞಾನ ಯಾವಾಗ ಬೆಳೀತಾ ಹೋಗುತ್ತೆ, ನಾವು ಯಾರು ಹೊರಗಡೆನ ಪ್ರಶಂಸೆನ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದೇ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಇನ್ನಷ್ಟು ಎತ್ತರಕ್ಕೆ ನಾವು ಬೆಳೀತಾ ಹೋಗ್ತೀವಿ. ಹಾಗಾಗಿ ನನ್ನ ವೀಡಿಯೋಸ್ ಸ್ವಲ್ಪ ಈ ಥರ ಗೃಹಿಣಿಯರನ್ನ ಆಗಿರ್ಬೋದು ಅಥವಾ ಎಲ್ಲರನ್ನೂ ಮೋಟಿವೇಟ್ ಮಾಡಿರೋ ಥರ ಆಗಿರ್ಬೋದು, ಆದಷ್ಟು ಆ ಥರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅಷ್ಟೇ, ಮಾತಾಡ್ತಾ ಇವತ್ತಿನ ವೀಡಿಯೋ ಕಡೆಗೆ ಬಂದುಬಿಟ್ಟಿದ್ದೀವಿ. ನನಗೆ ಗೊತ್ತಾಗಲಿಲ್ಲ ವೀಡಿಯೋ ಮುಗಿತಾ ಬಂತು ಅಂತ ಹೇಳಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಹೇಗೆ ಅನಿಸ್ತು ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ, ಪರವಾಗಿಲ್ಲ, ಎರಡನ್ನೂ ಸಮವಾಗಿ ತಗೊಳ್ತೀನಿ.
ಸರಿ, ಮತ್ತು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವಿಡಿಯೋನ ಕಡೆಯ ತನಕ ನೋಡಿದ್ದಕ್ಕೆ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.